ಹಾಯ್ ಹೆಲೋ ನಮಸ್ಕಾರ. ಅಂತೂ ಇಂತೂ ಒಂದು ದಿನ ಆದರೂ ಬೇಸಿಗೆಯನ್ನು ತಂಪಾಗಿಸಬೇಕು ಅಂತ ನಾವು ಇವತ್ತು ಕಾಡಿನ ಹೊಳೆಯ ಕಡೆ ಪ್ರಯಾಣ ಶುರು ಮಾಡಿದ್ದೀವಿ. ಬನ್ನಿ ನೋಡುವ ನಮ್ಮ ಜರ್ನಿ ಹೇಗಿದೆ ಅಂತ. ಈ ಮಾತು ಕೇಳಿ ತುಂಬ ಜನರಿಗೆ ನಗು ಬರ್ಬಹುದೇನೋ. ಮೊದಲೇ ನಿಮ್ಮೂರು ಕಾಡು ಅಂಥದ್ರಲ್ಲಿ ಕಾಡಿನ ಕಡೆ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾಕೆ ಅಂತ. ಅದಿರಲಿ, ಇವತ್ತಿನ ನಮ್ಮ ಡೇ ಔಟಿಂಗ್ ಪುನಃ ನಮ್ಮ ಬಾಲ್ಯವನ್ನು ನೆನಪಿಸ್ತಾ ಇದೆ. ಡೇ ಔಟ್ ಅಂದಮೇಲೆ ಮಧ್ಯಾಹ್ನದ ಊಟ ತಯಾರಿನೂ ಆಗಬೇಕಲ್ಲ. ಅದಕ್ಕೇ ಬಿರಿಯಾನಿ ಮತ್ತು ಚಿಕನ್ ಸಾರು ರೆಡಿ ಆಗ್ತಾ ಉಳಿದೆ. ನಾವು ಚಿಕ್ಕವರಿದ್ದಾಗ ಹೀಗೆ ಫ್ಯಾಮಿಲಿ ಪೂರ್ತಿ ಬುತ್ತಿ ಕಟ್ಕೊಂಡು ಅಷ್ಟು ದೂರಕ್ಕೆ ನಡ್ಕೊಂಡು ಹೋಗಿ ಎಂಜಾಯ್ ಮಾಡ್ತಿದ್ವಿ. ಈಗ ನಡೆಯೋ ತಾಪತ್ರಯ ಸಹ ಇಲ್ಲ, ಯಾಕಂದರೆ ಎಲ್ಲ ಕಡೆ ರೋಡ್ ಆಗಿದೆ, ವೆಹಿಕಲ್ಸ್ ಹೋಗುತ್ತೆ. ಅಂತೂ ಇಂತೂ ಈ ಚೆಲ್ಲಾಪಿಳ್ಳಿಗಳನ್ನು ರೆಡಿ ಮಾಡಿಸಿ ನಾವು ಹೊರಡೋ ಹೊತ್ತಿಗೆ 10 ಗಂಟೆ ಆಗೇ ಹೋಯಿತು. ನಮ್ಮ ಪ್ರಯಾಣ ಪ್ರಾರಂಭ ಆಯಿತು. ಹೀಗೆ ಮುಂದೆ ಹೋದರೆ ಬ್ಯಾಂಗ್ಳೂರು ಹೊನ್ನಾವರ ಹೈವೇ ರೋಡ್ ಸಿಗತ್ತೆ. ಆ ರೋಡಿಂದ ಸ್ವಲ್ಪ ಮುಂದೆ ಹೋಗಿ ನಿಯರ್ ಬೈ 1 ಕಿಲೋಮೀಟರ್ ಹೋಗಿ ರೈಟಿಗೆ ತೊಗೊಂಡ್ರೆ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗೋ ದಾರಿ ಇದು. ಈ ದಾರಿಯಲ್ಲೇ ನಮಗೆ ಸ್ವಲ್ಪ ಮುಂದೆ ಹೋದರೆ ನೋಡೋಕ್ಕೆ ಕಾಡು ದಾರಿನೇ, ಬಟ್ ಆದರೂ ಇಲ್ಲಿ ಸುಮಾರು ಮನೆಗಳಿದ್ದಾವೆ. ಹೀಗೆ ಮುಂದೆ ಸ್ವಲ್ಪ ಮುಂದೆ ಹೋದರೆ ನಮ್ಮೂರಲ್ಲಿರೋ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಸಿಗುತ್ತೆ. ಇದನ್ನು ಸುಮಾರು 2000ನೇ ಇಸ್ವಿಯಲ್ಲಿ ಕಟ್ಟಿಸಿದ್ದು. ಆದರೂ ಒಂದು ವಿಪರ್ಯಾಸ ಏನಪ್ಪ ಅಂದರೆ, ನಮ್ಮೂರಿಗೆ ಕರೆಂಟ್ ಏನಾದರೂ ಹೋದರೆ ಮಿನಿಮಮ್ 3 ಡೇಸ್ ಆದರೂ ಬೇಕು ಕರೆಂಟ್ ಬರೋಕ್ಕೆ. ನಮ್ಮೂರಲ್ಲೇ ಇದೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್, ಬಟ್ ನಮ್ಮೂರಿಗೆ ಸಪ್ಲೈ ಇಲ್ಲ ಅಷ್ಟೆ. 16ನೇ ಶತಮಾನದಲ್ಲಿ ಜೈನ ರಾಣಿ ಚೆನ್ನಭೈರಾದೇವಿಯ ರಾಜಧಾನಿ ನನ್ನೂರು. ಈ ಪ್ರದೇಶ ಮಸಾಲೆ ಪದಾರ್ಥಗಳಿಗೆ ಎಷ್ಟು ಫೇಮಸ್ ಇತ್ತು ಅಂದರೆ, ನಮ್ಮ ರಾಣಿಗೆ ಕಾಳು ಮೆಣಸಿನ ರಾಣಿ ಅಂತಲೇ ಪೋರ್ಚುಗೀಸರು ಬಿರುದು ಕೊಟ್ಟಿದ್ದರು. ಹಾಗೂ ಪೋರ್ಚುಗೀಸರಿಗೆ ಗೋವಾದಿಂದ ಕರ್ನಾಟಕಕ್ಕೆ ತಡೆಗೋಡೆಯಾಗಿ ನಿಂತಿದ್ದೇ ನಮ್ಮ ರಾಣಿ. ಅವರು ಕಟ್ಟಿಸಿರುವಂತಹ ಬಸದಿ ಇದು. ಇಲ್ಲಿ ದೇವತೆಗಳಾದ ರಿಷಭನಾಥ, ಅಜಿತನಾಥ, ಸಂಭವನಾಥ ಮತ್ತು ಅಭಿನಂದನಾನಾಥರ ಶಿಲ್ಪವಿದೆ. ಇದು ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪದಿಂದ ಕಟ್ಟಿಸಲಾಗಿದೆ. ಈ ದೇವಾಲಯದಲ್ಲಿ 4 ಪ್ರವೇಶ ದ್ವಾರ ಹಾಗೂ ಕೇಂದ್ರ ದೇವಾಲಯವನ್ನು ಹೊಂದಿದೆ. 4 ಪ್ರಮುಖ ದಿಕ್ಕುಗಳನ್ನು ಎದುರಿಸುತ್ತಿರುವ ಜಿನ, ಋಷಭನಾಥ, ಅಜಿತನಾಥ, ಸಂಭವನಾಥ ಹಾಗೂ ಅಭಿನಂದನಾಥರ ಜೀವಗಾತ್ರದ ಚತುರ್ಮುಖ ವಿಗ್ರಹವನ್ನು ಸಹ ಇಲ್ಲಿ ನೋಡಬಹುದು. ಈ ದೇವಾಲಯದ ಸಭಾಂಗಣ 4 ಕಂಬಗಳಿಂದ, ಚದರ ನೆಲೆಗಳು ಮತ್ತು ಕಮಲಗಳ ಕೆತ್ತನೆಗಳೊಂದಿಗೆ ಮೇಲಿರುವ ಆವರಣಗಳಿಂದ ಬೆಂಬಲಿತವಾಗಿದೆ. ದೇವಾಲಯದ ಎರಡೂ ಬದಿಯಲ್ಲಿ ಎತ್ತರದ ಕಿರೀಟವನ್ನು ಧರಿಸಿರುವ ಮತ್ತು ಪ್ರತಿಯೊಂದು ಗದಗ ಮತ್ತು ನಾಗರಹಾವನ್ನು ಹಿಡಿದಿರುವ ದ್ವಾರಪಾಲನ ಅಲಂಕೃತ ವಿಗ್ರಹಗಳಿವೆ. ನಮ್ಮ ಈ ಚತುರ್ಮುಖ ಬಸದಿ ಅಥವಾ ಚೆನ್ನಭೈರಾದೇವಿ ರಾಣಿ ಬಗ್ಗೆ ಹೇಳೋಕ್ಕೆ ಹೋದರೆ ಇನ್ನೊಂದು ವ್ಲಾಗೇ ಮಾಡಬೇಕಾಗತ್ತೇನೋ. ಈ ಜಾಗನೂ ತುಂಬ ಚೆನ್ನಾಗಿದೆ, ಕಾಡಿನ ಮಧ್ಯೆ ಇರೋದು. ಬಂದು ಇಲ್ಲೊಂದು ಸಲ ನಿಜವಾಗಿ ನೋಡ್ಕೊಂಡು ಹೋದ್ರೇ ಅದು ಅದರ ಬಗ್ಗೆ ಗೊತ್ತಾಗೋದು. ಇಲ್ಲಿನ ಹಿಸ್ಟ್ರಿ ತುಂಬಾ ಇದೆ. ನಮ್ಮ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿಯವ್ರ ಪುಸ್ತಕ ತೊಗೊಂಡು ಓದಿದ್ರೂ ಗೊತ್ತಾಗತ್ತೆ. ಆದರೆ ಒಂದಂತೂ ನಿಜ, ನಮ್ಮೂರೇನು ಹಳ್ಳಿ ಅಲ್ಲ, ಒಂದಾನೊಂದು ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದಂಥ ಊರು. ಇಲ್ಲಿ ಬಂಗಾರನೆಲ್ಲ ರೋಡ್ ಸೈಡಲ್ಲಿ ಮಾರ್ತಿದ್ರು ಅನ್ನೋ ಪ್ರತೀತಿನೂ ಇದೆ. ಅಂಥ ಶ್ರೀಮಂತ ಊರು ಈಗ ಒಂಥರ ಕಾಡು ಹಳ್ಳಿ ಅನ್ನೋ ಥರ ಆಗಿ ನಿಂತಿದೆ ಅಷ್ಟೆ. ನನ್ನ ಉತ್ತರ ಕನ್ನಡ ಸಹ್ಯಾದ್ರಿಯ ಮಡಿಲು, ಶರಾವತಿಯ ಒಡಲು,
ಕಾಳು ಮೆಣಸಿನ ರಾಣಿಯ ನಗರ ಅರಬ್ಬಿಯ ಅಬ್ಬರ. ಇಲ್ಲಿ ಜನಿಸಿದ ನಾವು ಪ್ರಕೃತಿಗೆ ಹತ್ತಿರ. ಸುತ್ತಲೂ ಹಸಿರು, ಎತ್ತ ನೋಡಿದರತ್ತ ಮರಗಳ ಸಾಲು ಸಾಲು. ತಲೆ ಎತ್ತಿದರೆ ಆಗಸದ ನೀರವ ಮೌನ. ಕಣ್ಣು ಮುಚ್ಚಿದರೆ ಕಿವಿಗೆ ಹಕ್ಕಿಗಳ ಕಲರವದೇ ಧ್ಯಾನ. ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ, ತಂಗಾಳಿ ಹಾಡ ಕೇಳೋ ಕಾವೇರಿ ನೋಡ. ಮೂಡಣ ಮನೆಯಿಂದ ಬಾನಂಚಿನವರೆಗೂ ಹಸುರಿನ ಸೀರೆಯಲಿ ಬಂಗಾರದ ಸೆರಗು. ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ, ತಂಗಾಳಿ ಹಾಡ ಕೇಳೋ ಕಾವೇರಿ ನೋಡ. ಈ ಚತುರ್ಮುಖ ಬಸದಿನ ನೋಡಿಕೊಂಡು ನಾವು ಅಂತೂ ನಮ್ಮ ಡೆಸ್ಟಿನೇಷನ್ಗೆ ಬಂದು ರೀಚ್ ಆದ್ವಿ. ಇದು ನಮ್ಮ ಶರಾವತಿ. ಇಲ್ಲಿ ಯಾವಾಗಲೂ ಏನು ನೀರು ಹೀಗೆ ಇರಲ್ಲ, ಮಳೆಗಾಲದಲ್ಲಿ ತುಂಬ ಹೋಗಿರುತ್ತೆ. ಹಾಗೂ ಡ್ಯಾಮಿಂದ ನೀರು ಬಿಟ್ಟಾಗಲೂ ಅಷ್ಟೇ ಇಲ್ಲಿ ತುಂಬಿಕೊಳ್ಳುತ್ತೆ. ಆದರೂ ಸದ್ಯಕ್ಕಂತೂ ಈ ಜಾಗ ತುಂಬ ಅದ್ಭುತವಾಗಿದೆ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಜಾಗ. ಯಾರ ಕಾಟ ಇಲ್ಲ, ಪ್ರಕೃತಿಯ ಮಡಿಲಲ್ಲಿ ನಾವೇ ಇಲ್ಲ, ನಮ್ಮದೇ ಈಗ ರಾಜ್ಯಭಾರ. ಈ ನದಿನ ದಾಟ್ಕೊಂಡು ಆ ಕಡೆ ಹೋದ್ರೂ ಇನ್ನೊಂದು ಊರಿದೆ, ಇನ್ನೂ ಕಾಡೊಳಗೆ ಹೋಗಿ ಮುಟ್ಟತ್ತೆ ಆ ಊರು. ಆ ಊರಿಗೋಸ್ಕರನೇ ಇಲ್ಲಿ ಒಂದು ತೂಗು ಸೇತುವೆ ಇತ್ತು. ಈಗ ಅದು ಹಳೆದಾಗಿ ಹಾಳಾಗಿ ಹೋಗಿದೆ. ಈ ಬ್ರಿಡ್ಜ್ ಮಾಡೋದಕ್ಕೆ ಮಟೀರಿಯಲ್ಸ್ ಎಲ್ಲ ತಂದಿಟ್ಟಿದ್ದಾರೆ. ನೋಡಿ ಎಷ್ಟು ಅದ್ಭುತವಾದ ಜಾಗ. ಚಿಕ್ಕವರಿಗೂ ಸಹ ಆರಾಮಾಗಿ ಆಟ ಆಡಿಸ್ಬೋದು. ಭಯ ಇಲ್ಲ, ಆಳ ಇಲ್ಲ, ನೆರೆ ಇಲ್ಲ, ನೀರಿನ ಹರಿವಿಲ್ಲ, ಶುದ್ಧವಾದ ನೀರು. ಒಂದ್ಸಲ ಔಟಿಂಗ್ ಅಂತ ಬಂದಮೇಲೆ ಊಟನೂ ಆಗಬೇಕಲ್ಲ. ಮನೆಯಿಂದ ತಂದಿದ್ದು ಊಟನ ಮಾಡಿ. ಅದು ಚಿಕನ್ ಡ್ರೈ ಮಾತ್ರ ಒಂದು ಮಿಸ್ ಆಯಿತು. ಇರಲಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇದು ಫಸ್ಟ್ ಟೈಮ್ ಅಲ್ವಾ, ಮಕ್ಕಳಿಗೋಸ್ಕರ ಮಾಡಿದ ಒಂದು ಡೇ ಔಟ್. ಹೇಗಿದೆ ನಮ್ಮ ಡೇ ಔಟ್? ನಮ್ಮೂರಿಗೆ ಬರಬೇಕು ಅನಿಸ್ತಿದೆಯಾ? ಬನ್ನಿ, ತುಂಬ ಸುಂದರವಾದ ಊರು. ಇದು ಯಾವಾಗಲೂ ನೆನಪಿನಲ್ಲಿರುವಂತಹ ದಿನ. ಥ್ಯಾಂಕ್ ಯು.